ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏಪ್ರಿಲ್ 18 ಪುತ್ತೂರಿನ ಬ್ರಹ್ಮರಥೋತ್ಸವ ಮತ್ತು ಬಿಡಿ ಪ್ರದರ್ಶನ. ಇವತ್ತು ನೋಡುವ ಪುತ್ತೂರಿನ ವೈಬ್ ಹೇಗೆ ಉಂಟು ಅಂತೇಳಿ. ಹಾಗೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ದೇವೆ ಜಾತ್ರೆಗೆ. ನಾವೀಗ ರಾಧಸತ್ರ ಇದ್ದೇವೆ. ಗಾಡಿಯೆಲ್ಲ ಪಾರ್ಕ್ ಮಾಡಿ ಈಗ ಜಾತ್ರೆಗೆ ಹೊರಡ್ತಾ ಇದ್ದೇವೆ. ನೋಡುವ ಜಾತ್ರೆಯಲ್ಲಿ ಹೇಗೆ ಉಂಟು ಅಂತ ವೈಬ್ ಎಲ್ಲ. ಬಾಯ್ ಬಾಯ್. ಫೈನಲಿ ನಾವು ಜಾತ್ರೋತ್ಸವಕ್ಕೆ ರೀಚ್ ಆದೆವು. ಟೈಮ್ ಒಂದು ಅಂದಾಜು 8:30 ಗಂಟೆ ಆಗಿತ್ತು. ಹಾಗೆ ಸಂತೆ ಸುತ್ತಿಕೊಂಡೆಲ್ಲ ಹೋಗುವ, ಜಾಯಿಂಟ್ ವೀಲ್ ಎಲ್ಲ ನೋಡುವ ಅಂತ ಹೋಗುವಾಗ ಇಲ್ಲಿ ಒಬ್ಬರು ಪ್ರಾಯದವರು ಇದರಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಜನರೆಲ್ಲ ನೋಡಿ ಎಲ್ಲ ಶಾಕ್. ಇವರು ಪ್ರಾಯದವರು ಚೀಲ ಎಲ್ಲ ತಂದು, ಇಷ್ಟು ಪ್ರಾಯದವರು ಹೇಗೆಪ್ಪ, ಇವರು ಹೇಗೆ ಧೈರ್ಯ ಇಷ್ಟು ಅಂದರೆ ನಮ್ಮಂತಹ ಯೂತ್ನವರಿಗೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಭಯ. ಅಂಥದ್ರಲ್ಲಿ ಇಷ್ಟು ಪ್ರಾಯದವರು ಹೇಗಪ್ಪ, ಎಷ್ಟು ಹೇಗೆ ಧೈರ್ಯ ಅಂತ ಎಲ್ಲ ಅಲ್ಲಿದ್ದವರಿಗೆ ಶಾಕ್. ಹಾಗೆ ನೋಡ್ತಿದ್ದಾಗೆ ಅವರ ಕೈಯಲ್ಲಿದ್ದ ಚೀಲ ಕೆಳಗೆ ಬಿತ್ತು. ಆಮೇಲೆ ನಾವು ತಿಳ್ಕೊಂಡು ಆಯಿತು, ಅಜ್ಜ ಫುಲ್ ಹೆದರೋದ್ರು, ಫುಲ್ ಭಯ ಬಿದ್ದರು ಅಂತ ನಾವು ತಿಳ್ಕೊಂಡ್ರೆ ಅಜ್ಜ ಹೆದರಲೇ ಇಲ್ಲ. ಅಜ್ಜ ಫುಲ್ಲು ಜಾಲಿಯಲ್ಲಿದ್ದಾರೆ. ಸ್ಟಾಪ್ ಮಾಡಿದ ಮೇಲೆ ನೋಡ್ತೇವೆ ಅಜ್ಜ ಫುಲ್ ಹ್ಯಾಪಿಯಲ್ಲಿದ್ದಾರೆ, ಒಂದು ಚೂರು ಹೆದರಲಿಲ್ಲ. ಅಲ್ಲಿಂದ ನಾವು ಸೀದಾ ಬಂದು ಚರ್ಮುರಿ ಎಲ್ಲ ಆರ್ಡ್ರ್ ಮಾಡಿ, ಇನ್ನು ಚರ್ಮುರಿ ಐಸ್ ಕ್ರೀಮ್ ಎಲ್ಲ ತಿಂದು, ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ಸೀದಾ ಬೆಡಿ ಪ್ರದರ್ಶನ ಆಗುವಂಥ ಸ್ಪಾಟಿಗೆ ಹೋಗುವಂಥ ಪ್ಲ್ಯಾನ್ ಹಾಕಿದೆವು. ಹಾಗೆ ಬೆಡಿ ಪ್ರದರ್ಶನದ ಸ್ಪಾಟಿಗೆ ಹೋದಾಗ ಬೆಡಿ ಪ್ರದರ್ಶನ ಸ್ಟಾರ್ಟ್ ಆಗಿರಲಿಲ್ಲ. ಸ್ಟಾರ್ಟ್ ಆಗುವ ಸಾಧಾರಣ ಒಂದು 10:30-11 ಗಂಟೆ ಆಗಿತ್ತು. ಮಾತ್ರ ಬೆಡಿ ಮಾತ್ರ ಟಾಪ್ ಲೆವೆಲ್. ನೆಕ್ಸ್ಟ್ ಟೈಮ್ ಯಾರು ಬರದಿದ್ದರೆ ನಮ್ಮ ಪುತ್ತೂರಿನ ಒಂದು ಬೆಡಿ ಪ್ರದರ್ಶನಕ್ಕೆ ಮತ್ತು ಪುತ್ತೂರಿನ ಬ್ರಹ್ಮರಥೋತ್ಸವಕ್ಕೆ ಬನ್ನಿ. ಫೈನಲ್ ಆಗಿ ಬೆಡಿ ಪ್ರದರ್ಶನ ಸ್ಟಾರ್ಟ್ ಆಯಿತು. ಇದೆ ರೆಂಚುಂಡು ನೈಸ್ ರಂಜು ರೆಂಚುಂಡು. ಗಂಟೆ 12:45 ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಕಡೆಗೆ ಹೊರಟೆವು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.